ಹಾಯ್ ಎಲ್ಲರಿಗೂ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಂತ ಗೊತ್ತುಂಟಾ, ನಾನೊಂದು ಬದನೆ ಬೋಳು ಹುಳಿಯ ರೆಸಿಪಿಯನ್ನು ಮಾಡೋಣ ಅಂತ ಇದ್ದೇನೆ. ತುಂಬ ಸಿಂಪಲ್ಲಾಗಿ ಮತ್ತು ಅಷ್ಟೇ ಸುಲಭ ವಿಧಾನದಲ್ಲಿ ನಾನು ಈ ರೆಸಿಪಿ ಯಾವ ರೀತಿ ಮಾಡ್ತೇನಂತ ನೀವೇ ನೋಡಿ. ಮತ್ತು ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಬದನೆ ಬೋಳು ಹುಳಿ. ತುಂಬ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ. ಇದಕ್ಕೆ ಯಾವುದೇ ನಾನು ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾನು ಇಲ್ಲಿ ಉಪಯೋಗಿಸ್ತಿಲ್ಲ. ಬನ್ನಿ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ, ತಡ ಮಾಡೋದು ಯಾಕೆ. ಸೊ ನಾನಿಲ್ಲಿ 2 ಬದನೆ ಮತ್ತು 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ 2 ಟೊಮ್ಯಾಟೊ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿ ಒಂದು 5ಕ್ಕಿಂತ 6 ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬದನೆಯನ್ನು ಚೆನ್ನಾಗಿ ಕಟ್ ಮಾಡಿ ಈ ರೀತಿ ನೀರಿನಲ್ಲಿ ನಾನು ಹಾಕಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ಕುಕ್ಕರಿಗೆ ಒಂದು 3 ಸ್ಪೂನಷ್ಟು ಇಲ್ಲಿ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ನೀವು ಯಾವ ಬೇಕಾದರೆ ಇಲ್ಲಿ ಯೂಸ್ ಮಾಡ್ಬೋದು, ಕೊಕೊನಟ್ ಆಯಿಲ್ ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು. ನಂತರ ನೋಡಿ, ಇಲ್ಲಿ ಟೊಮ್ಯಾಟೊ, ಈರುಳ್ಳಿ ಅದನ್ನೆಲ್ಲ ನಾನು ಇದೀ ಎಣ್ಣೆಯಲ್ಲಿ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡ್ತೇನೆ. ಒಂದು 5 ನಿಮಿಷದಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ. ನೋಡಿ, ಇದು ಉಂಟಲ್ಲ ತುಂಬ ಸಿಂಪಲ್ ರೆಸಿಪಿ ಮತ್ತು ಅಷ್ಟೇ ಟೇಸ್ಟಿ ರೆಸಿಪಿ. ಬದನೆಗೆ ರುಬ್ಬಿ ಹಾಕಿದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲಲ್ಲ, ಅಂಥವರು ಈ ರೀತಿ ಒಂದು ಬದನೆ ಬೋಳು ಹುಳಿಯ ರೆಸಿಪಿ ಅಂತ ಖಂಡಿತ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟವಾಗ್ತದೆ. ಸೊ ನೋಡಿ, ಇಲ್ಲಿ ಬದನೆ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಬದನೆ ಬೇಗ ಬೇಯೋದ್ರಿಂದ ಜಾಸ್ತಿ ಹೊತ್ತು ಬೇಕಂತ ಇಲ್ಲ. ಸೊ ನೋಡಿ, ಬದನೆ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಒಂದು 5 ನಿಮಿಷ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಆಗಲಿ. ನಾನಿಲ್ಲಿ ಹೆಸರು ಮತ್ತು ತೊಗರಿಬೇಳೆಯನ್ನು ತೊಗೊಂಡಿದ್ದೇನೆ. ಹೆಸರು ಯಾಕೆಂದರೆ ಇದು ಜೀವಕ್ಕೆ ಮತ್ತು ದೇಹಕ್ಕೆ ತುಂಬ ಒಳ್ಳೆಯದು. ಸೊ ನಾನಿಲ್ಲಿ ಹೆಸರು ಕೂಡ ತೊಗೊಂಡಿದ್ದೇನೆ, ಹೆಸರು ಕಾಳನ್ನು ಕೂಡ ತೊಗೊಂಡಿದ್ದೇನೆ. ನಿಮಗೆ ಬೇಡಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಓನ್ಲಿ ತೊಗರಿಬೇಳೆಯನ್ನು ಕೂಡ ನೀವು ತೊಗೊಳ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡುವ. ತುಂಬ ಕ್ವಿಕ್ ಮತ್ತು ಈಸಿಯಾಗಿ ಈ ರೆಸಿಪಿ ರೆಡಿ ಆಗ್ತದೆ. ಮತ್ತು ನೋಡಿ, ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಒಂದು ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನು, 1 ಸ್ಪೂನು ಕೊರಿಯಾಂಡರ್ ಪೌಡರ್ ಮತ್ತು 1 ಸ್ಪೂನು ಜೀರಾ ಪೌಡರ್ಲಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೇ ಆ್ಯಡ್ ಮಾಡುವ. ಇದು ನಾವು ಬದನೆ ಮತ್ತು ದಾಲನ್ನೆಲ್ಲ ಹಾಕೋ ಮೊದಲು ಸಹ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನಂತರ ಆ್ಯಡ್ ಮಾಡಿದ್ರೆ ತಕ್ಷಣ ನೀರು ಹಾಕ್ತೇನೆ, ಇಲ್ಲಾಂದರೆ ಅದು ತಳ ಹಿಡಿಯುವ ಚಾನ್ಸ್ ಇರ್ತದೆ. ಮತ್ತು ಮಸಾಲೆ ಕಹಿ ಆದರೆ ಫ್ಲೇವರ್ ಕೂಡ ಟೇಸ್ಟ್ ಕೂಡ ತುಂಬ ಒಳ್ಳೆಯದಾಗೋದಿಲ್ಲ, ಫುಲ್ ರೆಸಿಪಿಯೇ ಕೆಟ್ಟು ಹೋಗಿಬಿಡ್ತದೆ. ಸೊ ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯೇ ನಾವು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಈ ರೀತಿಯೇ ಇಡೋಣ. ತುಂಬ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಈ ರೆಸಿಪಿ ರೆಡಿ ಆಗ್ತದೆ. ಇದಂತೂ ವೈಟ್ ರೈಸ್ ಜೊತೆ, ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ವೈಟ್ ರೈಸ್ ಜೊತೆ ಅಂತೂ ಇನ್ನಷ್ಟು ತುಂಬ ಒಳ್ಳೆಯದಾಗ್ತದೆ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ, ಉಪ್ಪು ಸ್ವಲ್ಪ ಕಮ್ಮಿಯೇ ಹಾಕಿ, ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದರೆ ಕೂಡ ಹಾಕ್ಬೋದು. ನಂತರ ನೋಡಿ, ಇಲ್ಲಿ ಬೇಕಾದಷ್ಟು ನೀರನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇದು ನಮ್ಮದು ಬೋಳು ಹುಳಿ ಆಗಿದ್ದರಿಂದ ನಾನು ತುಂಬ ತೆಳುವಾಗಿ ಇಲ್ಲಿ ಮಾಡ್ತಾಯಿದ್ದೇನೆ. ನಂತರ ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸುವ. ಆ ವಿಸಿಲ್ ಕೂಗಲಿಕ್ಕೆ ಇಟ್ಟಿದ್ದೇನಲ್ಲ, ಅದರ ನಂತರ ಈ ಒಗ್ಗರಣೆಯನ್ನು ನಾವು ಆ್ಯಡ್ ಮಾಡುವ. ನೋಡಿ, ಇಲ್ಲಿ ಚೆನ್ನಾಗಿ ನಾನೀಗ ವಿಸಿಲ್ ಕೂಗಿಸಿ ಒಂದು 2 ವಿಸಿಲ್ ಕೂಗಿಸಿದರೆ ಸಾಕು. ಒಗ್ಗರಣೆ ಕೂಡ ರೆಡಿಯಾಗಿದೆ. ಒಂದು ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಕರಿ ಲೀವ್ಸು, 1 ಬ್ಯಾಡಗಿ ಮೆಣಸು, ಇಷ್ಟೇ ಸಾಕು ಒಗ್ಗರಣೆಗೆ. ನೋಡಿ, ಈ ರೀತಿ ಒಂದು ಬದನೆ ಬೋಳು ಹುಳಿ ಉಂಟಲ್ಲ, ವೈಟ್ ರೈಸ್ ಜೊತೆ ಅಂತೂ ನೀವು ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕಿದರೆ ಸಾಕು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬದನೆ ಬೋಳು ಹುಳಿ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.